ಫಾರ್ ಎಕ್ಸಾಂಪಲ್ ಮುಸ್ಲಿಂ ಕಂಟ್ರಿಗಳಲ್ಲಿ ಅಂತ ಇಟ್ಕೊಂಡ್ರ, ಯಾವುದೇ ಮುಸ್ಲಿಂ ಕಂಟ್ರಿಗಳು ತಗೊಳ್ಳಿ, ಒಬ್ಬನ ಸಾಯಿಸಬೇಕು ಅಂತಂದ್ರೆ ತುಂಬಾ ಸುಲಭವಾದ ಉಪಾಯ ಏನಪ್ಪಾ ಅಂದ್ರೆ, ಮೊಹಮ್ಮದ್ ಅವರನ್ನ ಇವನೇನೋ ಅಂದ್ಬಿಟ್ಟ ಅಂದ್ರೆ ಮುಗೀತು ಅಷ್ಟೇ. ಪೈಗಂಬರ್ ಅವ್ರನ್ನೇನೋ ಅಂದ ಅಂತ ಅಂದ್ಬಿಟ್ರೆ ಇನ್ನೇನ್ ಮಾಡ್ತಾರೆ, ಅವನ್ನ ಇನ್ನ ಗೌರ್ಮೆಂಟೇ ಅಡ್ಡ ಬಂದ್ರೆ ಅವನ್ನ ಬದುಕಕ್ ಬಿಡಲ್ಲ. ಪಬ್ಲಿಕ್ ಎಲ್ಲೋ ಒಂದ್ ಕಡೆ ಅವನ್ನೇನ್ ಮಾಡ್ತಾರೆ, ಓಡಿಸಾಯಿಸ್ಬಿಡ್ತಾರೆ. ಅಥವಾ ನಮ್ಮ ದೇಶ ಇಂಡಿಯಾ ಅಂತ ತಗೊಂಡ್ಬಿಡೋಣ, ಇಂಡಿಯಾದಲ್ಲಿ ಅಂತ ಅಂದ್ಬಿಟ್ರೆ ಹಿಂದುತ್ವನೇನೋ ಅಂದ್ಬಿಟ್ಟ, ಅಥವಾ ಮೋದಿಯವ್ರನ್ನೇನೋ ಅಂದ್ಬಿಟ್ಟ, ಅಥವಾ RSS ನೇನೋ ಅಂದ್ಬಿಟ್ಟ ಅಂತ ಅಂದ್ಬಿಟ್ರೆ ಆಮೇಲೆ ಗೌರ್ಮೆಂಟ್ ಕೂಡ ಅವ್ನೇನ್ ಮಾಡೋಕ್ಕಾಗಲ್ಲ, ಕಾಪಾಡೋಕ್ಕಾಗಲ್ಲ, ಸರ್ಕಾರ ಕೂಡ ಕಾಪಾಡೋಕ್ಕಾಗಲ್ಲ, ಅವನೇನೋ ಒಂದು ಗತಿ ಮಾಡೇ ಮಾಡ್ತಾರೆ. ಸೊ ಈ ತರ ಒಂದು ಧಾರ್ಮಿಕವಾಗಿ ತುಂಬಾ ಫ್ರಂಟ್ ಲೈನ್ ಅಲ್ಲಿರೋಂಥ, ತುಂಬಾ ಪಾಪ್ಯುಲರ್ ಆಗಿರೋಂಥ ಏನೋ ಒಂದು ಇಶ್ಯೂ, ಅದು ಮನುಷ್ಯನೋ ಅಥವಾ ಧರ್ಮನೋ ಅಥವಾ ಒಂದು ದೇವಸ್ಥಾನನೋ ಏನೋ ಒಂದು, ಅದನ್ನ ಇಟ್ಕೊಂಡ್ಬಿಟ್ಟು ಸಾಯಿಸ್ಬಿಡೋಣ ಅಂತ ಪ್ಲಾನ್ ಮಾಡ್ತಾರೆ. ಅವಾಗ ಈ ಎರಡು ಸಿಕ್ಬಿಡುತ್ತೆ ಇವರಿಗೆ, ಒಂದು ಮೋಸಸ್ ವಿರುದ್ಧವಾಗಿ ಮಾತಾಡಂಗಿಲ್ಲ, ಇನ್ನೊಂದು ದೇವ್ರ ವಿರುದ್ಧವಾಗಿ ಮಾತಾಡಂಗಿಲ್ಲ. ಇಸ್ರೇಲ್ ಜನಗಳ ಮಧ್ಯೆ ಪ್ರಾಬ್ಲಮ್. ಇನ್ನೂ ಒಂದು ಕಂಪ್ಲೇಂಟ್ ಮಾಡ್ತಾರೆ 13